ಎಲ್ಲರೂ ಬಂದು ನೋಡಿ. ಬೇಗ ಅರ್ಥ ಆಗಲ್ಲ, ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಎಲ್ರ ಕಾಲ ಹೇಳುತ್ತೆ. ಈ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಫ್ಯಾಮ್ಲಿ ಎಲ್ಲ ಸುಮ್ಮನೆ ಬೇರೆ ಬೇರೆ ಫೈಟು ಅವು ಇವು ಅಂತ ಹೋಗೋದಕ್ಕಿಂತನೂ ಫ್ಯಾಮ್ಲಿ ಎಲ್ಲ ಬಂದು ನೋಡೋದಕ್ಕೆ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಎಲ್ಲರೂ ಬಂದು ನೋಡಿದ್ರೆ ಇಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ತುಂಬ ಜೋಕ್ ಆಗಿದೆ. ನಮಗೂ ಹೊರಗಡೆ ಮೂವಿ ನೋಡೋಕ್ಕೆ ಬರೋದೇ ಎಂಟರ್ಟೈನ್ಮೆಂಟ್ ಬೇಕಂತ. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಎಂಟರ್ಟೈನಿಂಗ್, ಎಲ್ಲರೂ ಮಿಸ್ ಮಾಡದೆ ನೋಡಿ ಅಂತ ಹೇಳಿ. ಆ ಕೊನೆಯಲ್ಲಿ ಅವರೊಂದು ಅಂದರೆ ಸೆಕೆಂಡ್ ಹಾಫ್ನಲ್ಲಿ ನಮ್ಗೆ ಅರ್ಥ ಆಗುವಂಥದ್ದು ಕಾಲಯ ತಸ್ಮೈ ನಮಃ ಅಂದರೆ ಇವಾಗಿನ ಕಾಲದಲ್ಲಿ ಆಧುನಿಕತೆ ಅಂತ ನಾವು ಅದ್ರ ಹಿಂದೆ ಹೋಗ್ತಿದ್ವಿ. ಬಟ್ ಆ್ಯಕ್ಚುಲಿ ನಾವು ಅಂದರೆ ನೇಚರ್ ಯಾವುದಕ್ಕೂ ಎಲ್ಲದಕ್ಕೂ ಕಾರಣಗಳಿರುತ್ತೆ ಅಂತ ಒಂದು ಲೈನ್ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ಅದು ಕರೆಕ್ಟಾಗಿದೆ ಇವಾಗ ತೊಗೊಂಡಿರೋದು. ಹಳೆ ಕಾಲದ ಸಿನಿಮಾ ನೋಡ್ದಂಗೆ ಆಗತ್ತೆ, ಒಂಥರ ಚೆನ್ನಾಗಿದೆ ಮೂವಿ. ಸಖತ್ತಾಗಿತ್ತು. ಆಮೇಲೆ ತುಂಬ ವರ್ಷದಿಂದ ಈ ಮೂವಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಟೀಸರು ಸಾಂಗ್ ಎಲ್ಲ ನೋಡಿದ್ವಿ ಹಳೆ ಕಾಲದ್ದು. ಸಖತ್ತಾಗಿದೆ. ನಾವೆಲ್ಲ ಈ ಥರ ಮೂವಿ ನಾವು OTT ಬಂದಮೇಲೆ ನೋಡ್ತೀವಿ, ಚೆನ್ನಾಗಿದೆ ಅಂತೇಳಿ ಎಲ್ಲ ಕಡೆ ವೈರಲ್ ಮಾಡ್ತೀವಿ. OTT ಬರೋಕ್ಕಿಂತ ಮುಂಚೆನೇ ಇದು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಎಲ್ಲ ಕಡೆ ವೈರಲ್ ಆಗುತ್ತೆ. ಈ ಥರ ಒಳ್ಳೆ ಮೂವಿ ಮಾಡೋಕ್ಕೆ ಎಲ್ಲರಿಗೂ ಸ್ವಲ್ಪ ಇನ್ನೂ ಶಕ್ತಿ ಬರುತ್ತೆ. ಅದಕ್ಕೆ ಒಳ್ಳೆ ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆ ಬರವಣಿಗೆ ರಾಜ್ಗುರು ಸರ್ದು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ರಾಜ್ಗುರು ಸರ್ ಚೆನ್ನಾಗಿ ಬರೆದಿದ್ದಾರೆ, ಒಂದಕ್ಕೊಂದು ಚೆನ್ನಾಗಿ ಲಿಂಕ್ ಇದೆ. ಚೆನ್ನಾಗಿದೆ ಮೂವಿ, ಮಾತ್ರ ನೋಡ್ಬೋದು ಆರಾಮ್, ಚೆನ್ನಾಗಿ ಕುತ್ಕೊಂಡು ಆರಾಮ್ ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದೆ ಮೂವಿ, ನೋಡಿ ಎಂಜಾಯ್ ಮಾಡಿ. ರಾಕೇಶ್ ಅವರು ಇದ್ದಾರೆ. ರಾಕೇಶ್ ಅವ್ರದ್ದು ತುಂಬ ನೆನೆಸ್ಕೊಂತೀವಿ ನಾವು ಇವಾಗ. ತುಂಬ ಅವ್ರು ಹೋಗಿದ್ಮೇಲೆ ಇವಾಗ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ. ಅವ್ರದ್ದು ಮಾತ್ರ ಹಳೆ ಕಾಲದ ಥರ ಇದೆ, ತುಂಬ ಸೂಪರ್ ಆಗಿದೆ. ಬಂದು ನೋಡಿ, ಖುಷಿ ಆಗುತ್ತೆ. ಸಾಂಗ್ಸು ವಿಜಯ್ ಪ್ರಕಾಶ್ ಅವ್ರು ಆಡಿರೋದು ಇದುವರೆಗೂ ಗೊತ್ತಿರಲಿಲ್ಲ, ಬಟ್ ಅದ್ರಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಬಂದಿದ್ದಾರೆ, ಅವ್ರು ಇದ್ದಾರೆ ಅಂದರೆ ಸೂಪರ್ ಆಗಿರುತ್ತೆ. ಕಾಮಿಡಿ ವರ್ಕ್ ಆಗಿದೆ ಅಂತ ಹೇಳಿ. ಕಾಮಿಡಿ ವರ್ಕ್ ಆಗಿದೆ. ವಿಜಯ್ ಪ್ರಕಾಶ್ ಅವರು ಅದು ಸರ್ಪ್ರೈಸ್ ಚೆನ್ನಾಗಿದೆ. ಕತೆ ಬಂದು ವಿಭಿನ್ನವಾಗಿದೆ. ಒಂದು ಸಬ್ಜೆಕ್ಟು ಸಣ್ಣ ಎಳೆ ಒಂದು ಎತ್ಕೊಂಡು ಹಳೆಯ ಕಾಲದಲ್ಲಿ ಯಾವುದೋ ಪುರಾತನ ತತ್ವದ ಏನಿದೆ ಅಂತ ಹೇಳಿ ಅದನ್ನು ತಗೊಂಡು ಶಾಸ್ತ್ರಿಯವರು ಚೆನ್ನಾಗಿ ಪಿಕ್ಚರ್ನ ಒಂದು ಹೊಸ ಥರದ ಮಾಡಿದ್ದಾರೆ. ಈ ಥರದ್ದು ಪಿಕ್ಚರ್ಗಳು ಬರೋದು ಭಾಳ ಅಪರೂಪ. ಆದರೆ ನಮ್ಮ ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲ ಬಂದು ನಮ್ಮ ವೀಕ್ಷಕರೆಲ್ಲ ಬಂದು ಈ ಪಿಕ್ಚರ್ ನೋಡಬೇಕಾದ್ದು, ಬೇಕಾದಷ್ಟು ತಿಳ್ಕೊಳ್ಳೋ ಅಂಥದ್ದಿದೆ. ಒಂದು ಕಡೆ ಥೀಮು ಇದೆ, ಒಂದು ಕಡೆ ಕಾಮಿಡಿ ಇದೆ, ಆಮೇಲಿಂದ ಸೆಂಟಿಮೆಂಟ್ ಇದೆ. ಹಾಗೇನೆ ಪುರಾತನ ತತ್ವ ಅಂಥೇಳಿ ಒಂದು ಹೊಸದು ಮಾಡಿ ಅಲ್ಲಿ ಏನಿದೆ ಎತ್ತ ಅನ್ನೋದನ್ನು ಮುಂದಕ್ಕೆ ಹಿಂದೆ ಅನ್ನೋದನ್ನು ಹೇಳಿರೋದ್ರಿಂದ ಕಾಲಾಯ ತಸ್ಮೈ ಅಂಥೇಳಿ ಈ ಪಿಕ್ಚರ್ ಚೆನ್ನಾಗಿದೆ. ಏನೋ ಎಲ್ಲರೂ ಬಂದು ನೋಡಲಿ ಅಂತ ಹಾಗೆ ಹೇಳ್ತಾ ಇದ್ದೀನಿ. ನಮ್ಮ ಪಿಕ್ಚರ್ ತೆಗೆದಿರೋ ಅಂಥ ಎಲ್ಲರೂ ಚೆನ್ನಾಗಿರಲಿ, ಮುಂದೆ ಇನ್ನೂ ಹೊಸ ಹೊಸ ಪ್ರಯೋಗಗಳನ್ನ ಮಾಡಲಿ ಅಂತ ಆಶಿಸಿ, ಹಾರೈಸಿ, ಆಶೀರ್ವಾದಗಳು ಹೇಳ್ತಾ ಇದ್ದೀನಿ. ಫಿಲಮಲ್ಲಿ ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮುಗ್ಧತೆಯಿಂದ. ಯಾವುದು ಎಕ್ಸ್ಟ್ರಾ ಆ್ಯಕ್ಟಿಂಗ್ ಏನೂ ಮಾಡಿಲ್ಲ ಅವರು. ಮುಂದೆ ಚಿತ್ರ ಎಲ್ಲ ಚೆನ್ನಾಗಿರುತ್ತೆ. ಹಳೆ ರೆಟ್ರೋ ಸ್ಟೈಲ್ ಆ್ಯಕ್ಟಿಂಗು, ರೆಟ್ರೋ ಮೂವಿ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು.